ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷರಾದ ಮಾನ್ಯ ಹನುಮಂತೇಗೌಡ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದ ಆವರಣಕ್ಕೆ ಸೋಮವಾರದಂದು ಬೆಳಗ್ಗೆ ತಂದು ಇಡಲಾಗಿತ್ತು. ಇವರ ಹೆಸರಿನಲ್ಲಿ ಹಾಸನ ನಗರದ ಒಂದು ರಸ್ತೆಗೆ ಹೆಸರು ಇಡುವಂತೆ ಸಂತಾಪ ಸಭೆಯಲ್ಲಿ ಆಗ್ರಹಿಸಿದರು. ಹನುಮಂತೇಗೌಡರಿಗೆ 90 ವರ್ಷ ವಯಸ್ಸಾಗಿತ್ತು. ಇವರು ಕಸಬದಲ್ಲಿ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಇವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಾಷೆ ಪಂಡಿತರಾಗಿದ್ದರು. ನಂತರ ಪ್ರೌಢಶಾಲೆಯಲ್ಲಿ ಭಾಷೆ ಪಂಡಿತರಾಗಿ ಸೇವೆ ಸಲ್ಲಿಸಿದರು. ಇವರ 2 ಗಂಡು ಮಕ್ಕಳು ಹಾಗೂ ಬಂಧು ಬಳಗದವರನ್ನು ಅಗಲಿದ್ದಾರೆ. ಇವರ ಪಾರ್ಥಿವ ಶರೀರವನ್ನು ಜಯನಗರದ ಭಗತ್ ಸಿಂಗ್ ರಸ್ತೆ 2ನೇ ಅಡ್ಡ ರಸ್ತೆ, ಜಯನಗರ 2ನೇ ಹಂತ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ನಂತರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲಾ ಕಸಬಾ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ಮಾತನಾಡುತ್ತಾ, ಹನುಮಂತೇಗೌಡ ಸರಳ ಸಜ್ಜೀವಿಗೆ ಹೆಸರಾದವರು. ಇವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಕಾಯಕಲ್ಪ ನೀಡಿದರು. ಇವರ ನಡೆ ನುಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಎಂದರು. ನಂತರ ಮಾತನಾಡಿದ ಕಸಬಾ ನಿಕಟಪೂರ್ವ ಗೌರವಾಧ್ಯಕ್ಷರಾದ ರವಿ ನಾಕಲಗೂಡು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾನ್ಯ ಹನುಮಂತೇಗೌಡರು ದೊಡ್ಡ ಆಸ್ತಿಯಾಗಿದ್ದರು. ಇವರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ನಿವೇಶನ ದೊರೆತಂತಾಯಿತು. ಈ ನಿವೇಶನದ ಮೌಲ್ಯ 50 ಕೋಟಿಯಷ್ಟು ಇದೆ ಎಂದರು. ನಂತರ ಸಾಹಿತಿ ಚಂದ್ರಕಾಂತ ಪಡೆಸೂರ ಮಾತನಾಡುತ್ತಾ, ಇವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಎಚ್.ಪಿ. ಜ್ವಾಲೆಯನವರು ರಾಜ್ಯಾಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ರಾಜ್ಯ ಗೌರವ ಕಾರ್ಯದರ್ಶಿಯಾಗಿದ್ದೆ. ಈ ಸಂದರ್ಭದಲ್ಲಿ ಇವರ ನಡೆ ನುಡಿ ಗಮನಿಸಿದ್ದು, ಇವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಿದ ಕೊಡುಗೆ ಅನನ್ಯ ಎಂದರು. ಇದಕ್ಕೆ ಮೊದಲು ಮಾನ್ಯ ಹನುಮಂತೇಗೌಡರಿಗೆ 1 ನಿಮಿಷ ಮೌನ ಆಚರಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಮಾದರಿ ಜಾಗದಲ್ಲಿ ದೊರಕಿಸಿಕೊಂಡು ಪರಿಷತ್ತು ಇವತ್ತು ವಿರಾಜಮಾನವಾಗಿದೆ ಅಂತ ಅಂದರೆ ಆ ಮಹನೀಯರ ಸೇವೆ ನಾವು ಮರೆಯುವ ಹಾಗಿಲ್ಲ. ಅವರು ಕಟ್ಟಿ ಬೆಳೆಸಿದ ರೀತಿ, ಅವರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ರೀತಿ, ನಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ನಮ್ಮ ಮೇಲೆ ಪ್ರಭಾವ ಬೀರಿದಂಥ ಮಹನೀಯರವರು. ಅಂಥ ಮಹನೀಯರು ತುಂಬ ಬದುಕನ್ನು ಬದುಕಿದ್ದಾರೆ. ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಹೇಳ್ತೀನಿ. ಲೋಕೇಶ್ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರಿಗೆ ಇಡೀ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ತುಂಬಿದ ಜೀವ ನಮ್ಮನ್ನೆಲ್ಲ ಆಗಲಿದೆ. ಮಾದರಿ ಮಾತ್ರ ನಮ್ಮ ಮುಂದೆ ಇದೆ. ಅವರ ಬದುಕಿನ ಮಾದರಿ ಮಾತ್ರ ನಮ್ಮ ಮುಂದೆ ಇದೆ. ಆ ಮಾದರಿಯನ್ನು ನಾವು ಪಾಲಿಸೋಣ. ಆ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಹು ಬೆಲೆ ಬಾಳುವಂಥ ನಿವೇಶನವನ್ನು ಅಂದಿನ ಕಾಲದಲ್ಲಿ ದಿವಂಗತ ಎಚ್.ಎಸ್. ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿವೇಶನವನ್ನು ಪಡೆಯುವಲ್ಲಿ ಬಹಳ ಶ್ರಮವನ್ನು ಹಾಕಿದ್ದಾರೆ. ಅವರ ಒಂದು ಶ್ರಮದ ಫಲವಾಗಿ ನಾವೆಲ್ಲರೂ ಕೂಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಲ್ಲೇಶಗೌಡರವರ ಅವಧಿವರೆಗೂ ಕೂಡ ಅತ್ಯುತ್ತಮವಾಗಿ ನಡೆದುಕೊಂಡು ಬಂದಿದೆ. ಇದಕ್ಕೆಲ್ಲ ಹನುಮಂತೇಗೌಡರಂಥ ಪ್ರಮುಖ ಕಾರಣ. ನಾವು ಜಾವೋ ನಾರಾಯಣ ಸ್ವಾಮಿಯವರು ತೀರ್ಕೊಂಡ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತಂದು ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಶ್ರದ್ಧಾಂಜಲಿಯನ್ನು ಮಾಡಿದ್ವಿ. ಇವತ್ತು ಹನುಮಂತೇಗೌಡರಂತರ ಪಾರ್ಥಿವ ಶರೀರವನ್ನು ಸಾಹಿತ್ಯ ಪರಿಷತ್ ಆವರಣಕ್ಕೆ ತಂದಿದ್ದೀವಿ ಅಂದರೆ ನಿಜವಾಗಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಗೌರವವನ್ನು ಅವರ ಮೂಲಕ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ನಾನು ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಂತರ ಅಭಿಮಾನಿಗಳು, ಹಿತೈಷಿಗಳು ಪಾರ್ಥಿವ ಶರೀರಕ್ಕೆ ಹೂವನ್ನು ಹಾಕಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ಮಾವಿನಹಳ್ಳಿ ವಾಸು, ಎತ್ತೂರು ನಾಗರಾಜ್, ಬೊಮ್ಮೇಗೌಡ, ಜಾವಗಲ್ ಪ್ರಸನ್ನಕುಮಾರ, ಕಟ್ಟಾಯ ಶಿವಕುಮಾರ್, ಎಚ್.ಎಂ. ಶಿವಣ್ಣ, ಎಲ್.ಎನ್. ಚನ್ನೇಗೌಡ, ತೌಫಿಕ್ ಅಹಮದ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್, ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಚೈತ್ರ ನಾಯಕರಹಳ್ಳಿ ಮುಂತಾದವರು ಸಂತಾಪ ಸೂಚಿಸಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.